ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಸ್ಟಮರ್ ಕೇರ್ ರೋಲಿಗಿರೋಂಥ ಹೈರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಹಾಗೆ ಪರ್ಮನೆಂಟ್ ಇರುತ್ತೆ. ಫುಲ್ ಟೈಮ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಫ್ರೆಷರ್ ಅಂದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಪರ್ ಮಂತ್ ನಿಮಗೆ 25,000 ಸ್ಯಾಲ್ರಿನ ಇಲ್ಲಿ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನೀವು ಗೂಗಲಲ್ಲಿ ರೇಟಿಂಗ್ ನೋಡಿದ್ರೆ 4.2 ಸ್ಟಾರ್ಸ್ ಇಲ್ಲಿ ಈ ಕಂಪ್ನಿಗೆ ರೇಟಿಂಗ್ ಸಿಕ್ಕಿದೆ. ಕಂಪ್ನಿ ನೇಮ್ ಬಂದು ಡೊಮೆಸ್ಟಿಕ್ ಎಂಟರ್ಪ್ರೈಸಸ್ ಅಂತ ಇದೆ. ಸೊ ನೀವು ಬೇಕಾದ್ರೆ ಗೂಗಲಲ್ಲೂ ಕೂಡ ಒಂದ್ಸಲ ಚೆಕ್ಔಟ್ ಮಾಡ್ಬೋದು. ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲಸದ ಬಗ್ಗೆ ಹಾಗೆ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಬಟ್ ಅದ್ರ ಜೊತೆಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ ನಾನಿಲ್ಲಿ ಅಪ್ಸ್ಟಾಕ್ ಆ್ಯಪ್ ಅಥವಾ ಅಫಿಷಿಯಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಹೈರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇದು ಬಂದು ಕಸ್ಟಮರ್ ಕೇರ್ ರೋಲ್ಗೆ ಹೈರಿಂಗ್ನ ನಡೆಸ್ತಾ ಇರೋವಂಥದ್ದು. ಡೊಮೆಸ್ಟಿಕ್ ಎಂಟರ್ಪ್ರೈಸಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಸ್ಟೇಟ್ಸ್ ಮತ್ತು ಸಿಟೀಸ್ಗಳಿಂದನೂ ಕೂಡ ಹೈರಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ನೀವು ಬ್ಯಾಂಗ್ಳೂರು ಕೂಡ ಇದೆ, ಚೆನ್ನೈ ಕೂಡ ಇದೆ. ಅದೇ ರೀತಿ ಇಲ್ಲಿ ರಿಮೋಟ್ ವರ್ಕ್ಗೂ ಕೂಡ ಹೈರಿಂಗ್ನ ನಡೆಸ್ತಾ ಇದ್ದಾರೆ. ಸೊ ವರ್ಕ್ ಫ್ರಮ್ ಹೋಮ್ ಕೂಡ ಇಲ್ಲಿ ಅವೈಲಬಲ್ ಇದೆ. ಅಪ್ಡೇಟೆಡ್ ನೋಡಿದ್ರೆ ಇಲ್ಲಿ ನವಂಬರ್ 10th ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. ಸೊ ಈ ವಿಡಿಯೋ ನೋಡ್ತಿದ್ದಾಗೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಕೆಲಸ ಸಿಗೋವಂಥ ಚಾನ್ಸಸ್ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ನೀವಿಲ್ಲಿ ನೋಡಿದ್ರೆ ಫ್ರೆಷರ್ಸ್ ಕೂಡ ಎಲಿಜಿಬಲ್ ಅಂತ ಇದೆ. ಸೊ ನೀವು ಫ್ರೆಷರ್ ಆಗಿದ್ರು ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಓಕೆನಾ? ಇನ್ನು ಡೀಟೇಲ್ಸ್ ನೋಡೋದಾದರೆ ಜಾಬ್ ಬಗ್ಗೆ ಸ್ವಲ್ಪ ಇಲ್ಲಿ ನಾವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಡೀಟೇಲ್ಸ್ ಅನ್ನೋದು ಕಾಣಿಸುತ್ತೆ. ಡೊಮೆಸ್ಟಿಕ್ ಕ್ಲಬ್ ಎಂಟರ್ಪ್ರೈಸಸ್ ಇಸ್ ಆ್ಯಕ್ಚುಲಿ ಹೈರಿಂಗ್ ಫಾರ್ ದ ರೋಲ್ ಆಫ್ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತಾ ಇದೆ. ಅಂದರೆ ಇಲ್ಲಿ ಕಸ್ಟಮರ್ ಕೇರ್ ರೋಲ್ಗೆ ಇಲ್ಲಿ ಹೈರಿಂಗ್ನ ನಡೆಸ್ತಾ ಇರೋದು ಅಂತ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಅಬೌಟ್ ದ ಆರ್ಗನೈಸೇಷನ್ ಅಂತ ಇಲ್ಲಿ ಕಂಪ್ನಿ ಬಗ್ಗೆ ಕೆಲವೊಂದಿಷ್ಟು ಡೀಟೇಲ್ಸ್ ಮತ್ತು ಸ್ವಲ್ಪ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಏನು ಅಂತ ನೋಡೋದಾದರೆ Domestic Enterprises is an dynamic organization committed to provide excellent service ಕಸ್ಟಮರ್ ಸರ್ವಿಸ್ ಅಂತ ಹೇಳ್ತಾ ಇದೆ. ಅಂದರೆ ಇದು ಒಂದು ಕಸ್ಟಮರ್ ಸರ್ವಿಸ್ ಕೊಡೋ ಅಂಥ ಕಂಪನಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ವಿ ಫೋಕಸ್ ಆನ್ ಬಿಲ್ಡಿಂಗ್ ಸ್ಟ್ರಾಂಗ್ ರಿಲೇಷನ್ಶಿಪ್ ವಿತ್ ಅವರ್ ಕಸ್ಟಮರ್ಸ್ ಬೈ ಡೆಲಿವರಿಂಗ್ ರಿಲೇಟೆಡ್ ಸಪೋರ್ಟ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಇದು ಆಲ್ರೆಡಿ ಕಸ್ಟಮರ್ಸ್ ಸಪೋರ್ಟ್ ಅಥವಾ ಸರ್ವಿಸ್ ಮಾಡೋಕೆ ಅಂತಲೇ ಇರೋ ಕಂಪ್ನಿ ಅಂತ ಗೊತ್ತಾಯ್ತಲ್ವಾ. ಯಾವ ರೀತಿ ಅಂದರೆ ಅವ್ರಿಗೆ ಯಾವ್ದಾರ ಸೊಲ್ಯೂಷನ್ಸ್ ಬೇಕಾಗಿದೆ ಅಥವಾ ಅವ್ರಿಗೇನೋ ಡೌಟ್ಸ್ ಇದೆ, ಪ್ರಾಬ್ಲಮ್ ಇದೆ ಅಂದರೆ ಅದನ್ನು ರಿಸಾಲ್ವ್ ಮಾಡುವಂಥದ್ದು ನಮ್ಮ ಕೆಲಸ ಆಗಿರುತ್ತೆ, ನಮ್ಮ ಕಂಪ್ನಿದು ಅಂತ ಹೇಳಿದ್ದಾರೆ. ಅವರ್ ಟೀಮ್ ಇಸ್ ಡಿಸೈಡೆಡ್ ಟು ಕ್ರಿಯೇಟ್ ಅ ಪಾಸಿಟಿವ್ ಆ್ಯಂಡ್ ಎಫೆಕ್ಟಿವ್ ಎಕ್ಸ್ಪೀರಿಯನ್ಸ್ ಫಾರ್ ಅವರ್ ಕಸ್ಟಮರ್ಸ್, ಇಂಟರ್ಯಾಕ್ಷನ್, ಎನ್ಹಾನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಲಾಯಲ್ಟಿ ಅಂತ ಹೇಳಿದ್ದಾರೆ. ಅಂದರೆ ಇವರ ಕಂಪ್ನಿಯಲ್ಲಿ ಇರೋವಂಥ ಕಸ್ಟಮರ್ಸ್ಗೆ ಅವರು ಒಳ್ಳೆ ಇಂಟರ್ಯಾಕ್ಷನ್ ಕೊಡ್ತಾರೆ. ಅಂದರೆ ಮಾತುಕತೆ ಅಥವಾ ಹೊಂದಾಣಿಕೆ ಅಂತಾರಲ್ವ, ಅದನ್ನು ಚೆನ್ನಾಗಿ ಕೊಡಬೇಕು. ಹಾಗೆ ಅವ್ರಿಗೆ ಸ್ಯಾಟಿಸ್ಫೈ ಆಗಬೇಕು, ನಾವು ಕೊಡೋವಂಥ ಸರ್ವಿಸ್ ಅವ್ರಿಗೆ ಸ್ಯಾಟಿಸ್ಫೈ ಆಗಬೇಕು. ಜೊತೆಗೆ ಅವ್ರ ಜೊತೆ ನಾವು ಲಾಯಲಿಂದ ಇರಬೇಕು, ನಿಯತ್ತಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ವಿ ಪ್ರೊವೈಡ್ ಓವರ್ಸೀಮ್ಸ್ ಆಫ್ ಫೋಕಸಿಂಗ್ ಆನ್ ಸಪೋರ್ಟಿವ್ ಆ್ಯಂಡ್ ಕೊಲಾಬ್ರೇಟ್ ವರ್ಕ್ ಎನ್ವೈರ್ಮೆಂಟ್ ವಿತ್ ಎವ್ರಿ ಟೀಮ್ ಮೆಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರ ಟೀಮ್ ಅಲ್ಲಿ ಮೆಂಬರ್ಸ್ ಇರ್ತಾರಲ್ವ, ಅವ್ರ ಜೊತೆ ನಾವು ತುಂಬ ಚೆನ್ನಾಗಿ ಇಂಟರ್ಯಾಕ್ಟ್ ಮಾಡಿಕೊಂಡು ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಿಷ್ಟು ಕಂಪ್ನಿ ಬಗ್ಗೆ ಅವ್ರು ಕೊಟ್ಟಿರೋಂಥ ಚಿಕ್ಕದಾಗಿ ಎಕ್ಸ್ಪ್ಲನೇಷನ್ ಆಗಿದೆ. ಇನ್ನು ರೋಲ್ಸ್ ಆಫ್ ಅ ಕ್ಯಾಂಡಿಡೇಟ್ ಅಂತ ಮೆನ್ಷನ್ ಮಾಡಿ ರೆಸ್ಪಾನ್ಸಿಬಿಲಿಟೀಸ್ ಏನೇನಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟು ನೀವು ಏನು ಫಾಲೋ ಮಾಡಬೇಕು ಅಥವಾ ನಿಮ್ಮ ಕೆಲಸ ಏನಿದೆ ಅನ್ನೋದ್ರ ಬಗ್ಗೆ ಆಗಿದೆ. ಅಂದರೆ ಇಷ್ಟು ಅಂತಲ್ಲ, ಒಂದೇ ಕೆಲಸದ ಬಗ್ಗೆ ಸ್ಟೆಪ್ಸು ಅಥವಾ ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ನೀವಿಲ್ಲಿ ಫಸ್ಟ್ ಮಂತ್ ನೋಡೋದಾದರೆ ಹ್ಯಾಂಡಲಿಂಗ್ ಕಸ್ಟಮರ್ ಎಂಕ್ವೈರೀಸ್ ಆ್ಯಂಡ್ ರಿಸಾಲ್ವಿಂಗ್ ಇಶ್ಯೂಸ್ ಪ್ರೊಫೆಷ್ನಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಕಸ್ಟಮರ್ಸ್ ನಿಮಗೆ ಕಾಲ್ ಮಾಡ್ತಾರೆ ಅಲ್ವಾ, ಅವ್ರಿಗೇನೋ ಎಂಕ್ವೈರಿ ಇರುತ್ತೆ, ಅಂದರೆ ಡೌಟ್ಸ್ ಇರುತ್ತೆ ಅಥವಾ ಪ್ರಾಬ್ಲಮ್ ಇರುತ್ತೆ, ಅದನ್ನು ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು, ರಿಸಾಲ್ವ್ ಮಾಡಬೇಕು. ಅವ್ರು ಕೇಳಿರೋ ಕ್ವೆಶನ್ಸ್ಗೆ ಸೂಟಬಲ್ ಆನ್ಸರ್ಸ್ನ ನೀವು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಪ್ರೊವೈಡ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ವಿತ್ ಫೋನ್, ಇಮೇಲ್ ಆ್ಯಂಡ್ ಚಾಟ್. ಯಾವ್ಯಾವ ಮೂಲಕ ಕಸ್ಟಮರ್ಸ್ ನಿಮ್ಮನ್ನ ಅಂದರೆ ಕನೆಕ್ಟ್ ಆಗ್ತಾರೆ ಅಂದರೆ ಕಾಲ್ ಮಾಡ್ಬೋದು ಅಥವಾ ಇಮೇಲ್ ಅಥವಾ ಚಾಟ್ನ ಮಾಡ್ತಾರೆ. ಅದರಲ್ಲಿ ನೀವು ಕಸ್ಟಮರ್ಸ್ಗೆ ಸಪೋರ್ಟ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಅಸಿಸ್ಟಿಂಗ್ ಕಸ್ಟಮರ್ಸ್ ವಿತ್ ಪ್ರೊವೈಡಿಂಗ್ ಪ್ರಾಡಕ್ಟ್ ಇನ್ಫಾರ್ಮೇಷನ್, ಆರ್ಡರ್ ಪ್ರೋಸೆಸ್ ಆ್ಯಂಡ್ ಟರ್ಬುಲೆನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಅವರು ಯಾವ್ಯಾವ ರೀತಿ ಅಂದರೆ ಏನೇನು ಪ್ರಾಬ್ಲಮ್ ಇದೆ ಅಂತ ಕಾಲ್ ಮಾಡ್ಬೋದು. ಅಂದರೆ ಅವರ ಪ್ರಾಡಕ್ಟ್
ನೀವು ಕೆಲಸ ಮಾಡುವಂಥ ಈ ಡೊಮೆಸ್ಟಿಕ್ ಎಂಟರ್ಪ್ರೈಸಸಲ್ಲಿ ಪ್ರಾಡಕ್ಟ್ ಇರುತ್ತೆ ಅಲ್ವಾ, ಅದರದ್ದು ರಿಲೇಟೆಡ್ ಇನ್ಫಾರ್ಮೇಷನ್ಸ್ನ ಕೇಳೋದಕ್ಕೆ ಕಾಲ್ ಮಾಡ್ಬೋದು. ಅಥವಾ ಆರ್ಡರ್ ಪ್ರೋಸೆಸ್ ಏನಿದೆ, ಹೇಗೆ ಆರ್ಡರ್ ಮಾಡಬೇಕು, ಎಲ್ಲೋಗಿ ಆರ್ಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮನ್ನ ಕೇಳೋಕ್ಕೆ ಕಾಲ್ ಮಾಡ್ತಾರೆ. ಅದರ ರಿಲೇಟೆಡ್ ನಿಮಗೆ ಕಾಲ್ಗಳಿರುತ್ತೆ, ಅದನ್ನು ನೀವು ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿಮಗೆ ಮೇಂಟೈನ್ ಅಕ್ಯುರಸಿ ರೆಕಾರ್ಡ್ಸ್ ಆ್ಯಂಡ್ ಕಸ್ಟಮರ್ ಇಂಟರಾಕ್ಷನ್ ಆ್ಯಂಡ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಕಸ್ಟಮರ್ಸ್ ಕಾಲ್ ಮಾಡಿರ್ತಾರೆ ಅಲ್ವಾ, ಅದರ ರೆಕಾರ್ಡ್ಸ್ಗಳು, ಓಕೆ, ಇಂಟರಾಕ್ಷನ್ ಏನಾಗಿದೆ ಅನ್ನೋದ್ರ ಬಗ್ಗೆ, ಟ್ರಾನ್ಸಾಕ್ಷನ್ಸ್ಗಳ ಬಗ್ಗೆ ನೀವು ರೆಕಾರ್ಡ್ಸ್ನ ಇಟ್ಕೊಳ್ಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಹೇಗೆ ಇಟ್ಕೊಬೇಕು, ಹೇಗೆ ಅದನ್ನು ರೆಕಾರ್ಡ್ ಮಾಡಬೇಕು, ಯಾರಿಗೆ ಕಳಿಸ್ಬೇಕು ಅನ್ನೋದನ್ನೆಲ್ಲ ಅವ್ರು ನಿಮಗೆ ಆನ್ ಬೋರ್ಡಿಂಗ್ ಪ್ರೋಸೆಸ್ಸಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ನ ಮಾಡ್ತಾರೆ. ಸೊ ಅದಾದಮೇಲೆ ಐಡೆಂಟಿಫೈ ಆ್ಯಂಡ್ ಎನ್ಹ್ಯಾನ್ಸ್ ಇಶ್ಯೂಸ್ ಟು ದ ಪ್ರೊಸೆಸಿಂಗ್ ಚಾನಲ್ಸ್ ಅಂತ ಹೇಳ್ತಾರೆ. ಅಂದರೆ ಇವಾಗ ಅವ್ರು ಏನೋ ಒಂದು ಪ್ರಾಬ್ಲಮ್ ಅಂತ ಹೇಳಿರ್ತಾರೆ ಅಥವಾ ಇಶ್ಯೂ ಫೇಸ್ ಮಾಡ್ತಿದ್ದೀವಿ ಅಂತ ಹೇಳಿರ್ತಾರೆ ಅಲ್ವಾ, ಅದು ಏನಾದರೂ ನಿಮಗೆ ಕೊಟ್ಟಿರೋವಂಥ ಲಿಸ್ಟಲ್ಲಿ ಅಥವಾ ನಿಮಗೆ ಹೇಳ್ಕೊಟ್ಟಿರೋದ್ರಲ್ಲಿ ಇಲ್ಲ ಅಂದರೆ ಅದನ್ನು ನೀವು ಹೈಯರ್ ಆಫೀಸರ್ಸ್ ಅಥವಾ ಬೇರೆ ಟೀಮ್ ಇರುತ್ತೆ ಅಲ್ವಾ, ನಿಮ್ಮ ಜೊತೆ ವರ್ಕ್ ಮಾಡೋವಂಥ ಟೀಮ್ಗಳಿಗೆ ಇನ್ಫಾರ್ಮ್ ಮಾಡಬೇಕಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದಮೇಲೆ ಫಾಲೋ ಅಪ್ ಆನ್ ಕಸ್ಟಮರ್ಸ್ ಎಂಕ್ವೈರೀಸ್ ಆ್ಯಂಡ್ ಎನ್ಶೋರ್ ರಿಸಾಲ್ವ್ಮೆಂಟ್ಸ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ಆಲ್ರೆಡಿ ಹೇಳಿರೋ ಹಾಗೆ ಫಾಲೋ ಅಪ್ ಮಾಡೋದಕ್ಕೆ ಹೇಳಿರ್ತೇವೆ. ಕಸ್ಟಮರ್ ಯಾರೋ ಒಬ್ರು ಇವತ್ತು ಕಾಲ್ ಮಾಡಿರ್ತಾರೆ, ಬಟ್ ನೀವು ಅವಾಗ ಪಿಕ್ ಮಾಡಿರಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ತೀರಾ. ಅವ್ರು ಇವಾಗ ನಾವು ಫ್ರೀ ಇಲ್ಲ, ನನಗೆ ನಾಳೆ ಕಾಲ್ ಮಾಡಿ ಅಂತ ಹೇಳಿರ್ತಾರೆ. ಅವರಿಗೆ ನೀವು ಕಾಲ್ ಮಾಡಿ ಮತ್ತು ಅಂದರೆ ನಾಳೆ ನೆಕ್ಸ್ಟ್ ಡೇ ಕಾಲ್ ಮಾಡಿ ಅವ್ರಿಗೇನು ಪ್ರಾಬ್ಲಮ್ ಇದೆ, ಏನಕ್ಕೆ ಕಾಲ್ ಮಾಡಿದರು ಅನ್ನೋದನ್ನೆಲ್ಲ ನೀವು ಅವರಿಂದ ಇನ್ಫಾರ್ಮೇಷನ್ನ ತೊಗೊಳ್ಬೇಕಾಗಿರುತ್ತೆ. ನೀವು ಕೊಡೋವಂಥ ಸರ್ವೀಸು ಅವ್ರಿಗೆ ಸ್ಯಾಟಿಸ್ಫೈ ಆಗಬೇಕು, ಅವ್ರಿಗೆ ಅರ್ಥ ಆಗಬೇಕು, ಇನ್ನೇನು ಪ್ರಾಬ್ಲಮ್ ಇಲ್ಲ, ನನಗೆಲ್ಲ ಸರಿ ಹೋಯ್ತು ಅನ್ನೋ ರೀತಿ ಅವರು ರಿಪ್ಲೈ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಸ್ಟೇ ಅಪ್ಡೇಟೆಡ್ ಆನ್ ಪ್ರಾಡಕ್ಟ್ಸ್ ನಾಲೆಜ್ ಆ್ಯಂಡ್ ಕಂಪನಿ ಪಾಲಿಸೀಸ್ ಅಂತ ಹೇಳಿದ್ದಾರೆ. ಅಂದರೆ ಅವರ ಕಂಪನಿ ಪ್ರಾಡಕ್ಟ್ಸ್ ಇರುತ್ತೆ ಅಲ್ವಾ, ಹೊಸ ಪ್ರಾಡಕ್ಟ್ಸ್ಗಳ್ನ ಅವರು ಲಾಂಚ್ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ನ ನೀವು ಇಟ್ಕೊಂಡಿರಬೇಕು. ಹಾಗೆ ಕಂಪನಿ ಪಾಲಿಸೀಸ್ಗಳು ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಕೊಡೋವಂಥ ಆನ್ಬೋರ್ಡಿಂಗ್ ಅಥವಾ ಆಫರ್ ಲೆಟರ್ ಪ್ರೋಸೆಸ್ಸಲ್ಲಿ ನಿಮಗೆ ಎಲ್ಲ ಹೇಳಿರ್ತಾರೆ, ಜೊತೆಗೆ ಕೊಟ್ಟಿರ್ತಾರೆ ಒಂದು ಕಾಪಿನ. ಸೊ ಅದೆಲ್ಲ ನೀವು ಅರ್ಥ ಮಾಡ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಮೀಟ್ ಆರ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಟಾರ್ಗೆಟ್ಸ್ ಆ್ಯಂಡ್ ಪ್ರೊಫೆಷ್ನಲ್ ಮೀಟಿಂಗ್ಸ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಕಸ್ಟಮರ್ ಸರ್ವಿಸ್ ಟಾರ್ಗೆಟ್ಸ್ಗಳು ಕೊಟ್ಟಿರ್ತಾರೆ, ಅದನ್ನು ನೀವು ಏನು ಹೇಳ್ತಾರೆ ಅಚೀವ್ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ. ಕಾಂಟ್ರಿಬ್ಯೂಟ್ ಟು ಅ ಪಾಸಿಟಿವ್ ಆ್ಯಂಡ್ ಕಸ್ಟಮರ್ ಫೋಕಸ್ ಟೀಮ್ ಎನ್ವೈರ್ಮೆಂಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಕಸ್ಟಮರ್ಸ್ ಜೊತೆ ಮಾತಾಡಬೇಕಾದ್ರೆ ಅಥವಾ ವರ್ಕ್ ಮಾಡಬೇಕಾದ್ರೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ನಿಮ್ಮ ಎನ್ವೈರ್ಮೆಂಟ್ನ ನೀವು ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ನಿಮ್ಮ ರೋಲಲ್ಲಿ ಇರೋವಂಥ ಪಾಯಿಂಟ್ಸ್ಗಳು, ಹಾಗೆ ನಿಮ್ಮ ಕೆಲಸ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಇನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿ ಸ್ಕಿಲ್ಸ್ ಅಥವಾ ಕ್ವಾಲಿಫಿಕೇಷನ್ಸ್ ಮೆನ್ಷನ್ ಮಾಡಿಲ್ಲ. ಸೊ ನೀವು PUC ಪಾಸ್ ಆಗಿದ್ದೀರಾ ಅಥವಾ ಡಿಗ್ರಿ ಆಗಿದೆ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆನಾ. ಇನ್ನು ಜಾಬ್ ಸಮ್ಮರಿ ಅಂತ ಅದನ್ನೇ ಇಲ್ಲಿ ಚಿಕ್ಕದಾಗಿ ಕೊಟ್ಟಿದ್ದಾರೆ, ಬೇಕಾದ್ರೆ ನೀವು ಇದನ್ನು ಕೂಡ ಓದ್ಕೊಬೋದು. ಬೇಸಿಕ್ಲಿ ಇಲ್ಲಿ ಶಾರ್ಟಾಗಿ ಸಮ್ಮರಿ ರೀತಿಯಲ್ಲಿ ಹೇಳಬೇಕಂದ್ರೆ ನಿಮ್ಮ ಕೆಲಸ ಬಂದು ಕಸ್ಟಮರ್ ಸಪೋರ್ಟ್ ರೋಲ್ ಆಗಿರುತ್ತೆ. ಈ ಕಂಪ್ನಿ ಬಂದು ಕಸ್ಟಮರ್ಗೆ ಸಪೋರ್ಟ್ ಅಥವಾ ಸರ್ವಿಸ್ ಕೊಡೋವಂಥ ಕಂಪ್ನಿ ಆಗಿರುತ್ತೆ. ಇವರ ಪ್ರಾಡಕ್ಟ್ಸ್ ಬಗ್ಗೆ ನೀವು ಕಂಪ್ನಿಗೆ ಕಾಲ್ ಮಾಡಿರೋಂಥ ಕಸ್ಟಮರ್ಸ್ಗೆ ಇನ್ಫಾರ್ಮೇಷನ್ಸ್ ಕೊಡಬೇಕು. ಅವ್ರಿಗಿರುವಂಥ ಇಶ್ಯೂಸು ಅಥವಾ ಡೌಟ್ಸ್ಗಳನ್ನ ನೀವು ಕ್ಲಾರಿಫೈ ಮಾಡಬೇಕಾಗಿರುತ್ತೆ. ಇವಾಗ ಒಂದು ಪ್ರಾಡಕ್ಟ್ ತೊಗೊಂಡಿರ್ತಾರೆ, ಅದು ಡೆಲಿವರಿ ಆಗಿರೋದಿಲ್ಲ ಅಥವಾ ಹೇಗೆ ಆರ್ಡರ್ ಮಾಡಬೇಕು ಅಂತ ಬರ್ತಿರೋದಿಲ್ಲ, ಅದನ್ನೆಲ್ಲ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಅಂಥದ್ದು ಇಲ್ಲಿ ನಿಮ್ಮ ಕೆಲಸ ಆಗಿರುತ್ತೆ. ಓಕೆನಾ. ಇದಿಷ್ಟೇ ಸಿಂಪಲ್ ಆಗಿರೋವಂಥ ಕೆಲಸ ಆಗಿದೆ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಮತ್ತೆ ನಿಮಗಿಲ್ಲಿ ಸ್ಯಾಲ್ರಿ ಎಷ್ಟು ಅನ್ನೋದನ್ನ ಡಿಸ್ಕ್ಲೋಸ್ ಮಾಡಿದ್ದಾರೆ. ಸ್ಯಾಲ್ರಿ ಬಂದು ನಿಮಗೆ ಪರ್ ಮಂತ್ 25,000 ಸ್ಯಾಲ್ರಿನ ಇವರು ಕೊಡ್ತಾ ಇದ್ದಾರೆ. ಎಷ್ಟು ದಿನ ವರ್ಕ್ ಮಾಡಬೇಕಂದ್ರೆ ಜಸ್ಟ್ ನೀವು 5 ಡೇಸ್ ವರ್ಕ್ ಮಾಡಬೇಕು. ಸ್ಯಾಟರ್ಡೆ ಸಂಡೇ ಇಲ್ಲಿ ಆಫ್ ಇರುತ್ತೆ. ಸೊ ವೀಕ್ಲಿ ಮಂಡೇ ಟು ಫ್ರೈಡೇವರೆಗೂ ನೀವು ಮಾತ್ರ ಕೆಲಸನ ಮಾಡಬೇಕು. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ. ಹಾಗೆ ಫುಲ್ ಟೈಮ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಓಕೆನಾ. ಇದಿಷ್ಟು ಅವ್ರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಹಾಗೆ ಇಲ್ಲಿ ಮತ್ತೆ ನೀವು ಫ್ರೆಷರ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದಿಷ್ಟು ಜಾಬ್ ಬಗ್ಗೆ ಹಾಗೆ ನೀವು ಮಾಡಬೇಕಾಗಿರುವಂಥ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ ಇಲ್ಲಿ ಕ್ವಿಕ್ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ನಿಮಗೆ ಇದು ಒಂದು ಇಂಟರ್ಫೇಸ್ಗೆ ಕರ್ಕೊಂಡೋಗುತ್ತೆ. ಇಲ್ಲಿ ನೋಡಿದ್ರೆ ಇಲ್ಲಿ ನೀವು ನಿಮ್ಮ ಇಮೇಲು, ಮೊಬೈಲ್ ನಂಬರು
ಹಾಗೆ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು, ನಿಮ್ಮ ಜೆಂಡರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದಾದಮೇಲೆ ಆರ್ಗನೈಸೇಷನ್, ನೀವೇನಾರೋ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಅದರ ಆರ್ಗನೈಸೇಷನ್ ಅಥವಾ ಇಂಡಸ್ಟ್ರಿ ನೇಮ್ನ ಇಲ್ಲಿ ನೀವು ಹಾಕಬೇಕಾಗಿರುತ್ತೆ. ಟೈಪು, ಕಾಲೇಜ್ ಏನು ಓದಿದ್ದೀರಾ ಅಂದರೆ ಫ್ರೆಷರಾ, ಇನ್ನೂ ಓದ್ತಾ ಇರೋರಾ, ಆಲ್ರೆಡಿ ಓದಿ ಮುಗಿಸಿದ್ದೀರಾ ಅಂತ ನೀವಿಲ್ಲಿ ಅಪ್ಲೈನ ಅಂದರೆ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ಫ್ರೆಷರಿಗೆ ಕೊಟ್ಟಿರೋದ್ರಿಂದ ನೀವು ಫ್ರೆಷರ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪಾಸ್ಔಟ್ ಇಯರ್ ಯಾವುದಿದೆ ಅಂತ ಕೇಳ್ತಾ ಇದೆ, ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ನೀವೇನಾರು 22ಗಿಂತ ಮುಂಚೆ ಪಾಸ್ಔಟ್ ಆಗಿದ್ದರೆ ಇಲ್ಲಿ ಅದ್ರ ಆಪ್ಷನ್ ಇಲ್ಲ, ಜಸ್ಟ್ 2023 ಅಂತ ಹಾಕ್ಕೊಳ್ಳಿ ಅಷ್ಟೇ. ಅಥವಾ ನೀವಿಲ್ಲಿ ಏನು ಇಲ್ಲಿ ಟೈಪ್ ಮಾಡ್ತೀರಾ ಅಲ್ವಾ, ಅದ್ರ ಮೇಲೆ ಇದೆಲ್ಲ ಆನ್ಸರ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ಅದ್ರ ಮೇಲೆ ಇಲ್ಲಿ ನಿಮಗೆ ಆಪ್ಷನ್ಸ್ ತೋರಿಸ್ತಾ ಹೋಗುತ್ತೆ. ಇನ್ನು ನೋಡಿದ್ರೆ ಇಲ್ಲಿ ನಿಮಗೆ ನೀವು ಯಾವ ಲೈಕ್ ಕಾಮರ್ಸಾ, ಮೆಡಿಕಲಾ, ಇಂಜಿನಿಯರಿಂಗಾ, ಆರ್ಟ್ ಆ್ಯಂಡ್ ಸೈನ್ಸಾ, ಲಾ, ಯಾವುದ್ರಲ್ಲಿ ನೀವು ವರ್ಕ್ ಮಾಡಿದ್ದೀರಾ ಓದಿದ್ದೀರಾ ಅನ್ನೋದನ್ನ ಕೇಳುತ್ತೆ. ಇದರಲ್ಲಿ ನೀವು ಯಾವುದು ಓದಿದ್ದೀರಾ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಬೇಕು. ಅದಾದಮೇಲೆ ಇಲ್ಲಿ ನೀವು ಎಲ್ಲ ಇನ್ಫಾರ್ಮೇಷನ್ಸ್ನ ಕೊಟ್ಟಮೇಲೆ ನೀವು ಕೊಟ್ಟಿರೋವಂಥ ಇಮೇಲ್ಗೆ ಇಲ್ಲಿ ಒಂದು OTP ಬರುತ್ತೆ. ಸೊ ಆ OTPನ ನೀವಿಲ್ಲಿ ಹಾಕಬೇಕಾಗಿರುತ್ತೆ. ನಾನು ಕೂಡ ನನ್ನ ಒಂದು ಇಮೇಲ್ನ ಕೊಟ್ಟಿದ್ದೆ, ಅದಕ್ಕೆ ಒಂದು OTP ಬಂದಿದೆ, ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ನೀವು ಕೂಡ ನಿಮಗೆ ಬಂದಿರೋವಂಥ OTPನ ಇಲ್ಲಿ ನೀವು ಹಾಕಬೇಕಾಗಿರುತ್ತೆ. ಸೊ ಇದಾದಮೇಲೆ ಇಲ್ಲಿ ವೆರಿಫೈ ಇಮೇಲ್ ಅಂತ ಕೊಡಬೇಕಾಗಿರುತ್ತೆ. ಅದು ನಿಮ್ಮ ಇಮೇಲ್ನ ಒಂದ್ಸಲ ವೆರಿಫೈ ಮಾಡಿದ್ಮೇಲೆ ಅದಾದಮೇಲೆ ಅದು ನಿಮಗೆ ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ತೋರಿಸುತ್ತೆ. ಈ ರೀತಿ ಇಂಟರ್ಫೇಸ್ ತೋರಿಸಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ. ಸೊ ಅದಾದಮೇಲೆ ನೀವು ಕೊಟ್ಟಿರೋವಂಥ ಇಮೇಲ್ ಅಥವಾ ನೀವು ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಸೊ ನೀವು ಇಮೇಲ್ನು ಕೂಡ ಆವಾಗವಾಗ ಚೆಕ್ ಮಾಡ್ತಾಯಿರಿ. ಕಾಲ್ ಕೂಡ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ಆದಷ್ಟು ರಿಸೀವ್ ಮಾಡಿ. ಇಮೇಲಲ್ಲಿ ನೀವು ನಿಮ್ಮ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ತಾಯಿರಿ. ಸೊ ಅದರಿಂದ ನೀವು ಯಾವುದೇ ಕಂಪ್ನಿ ಕಡೆಯಿಂದ ಬರೋವಂಥ ಇಮೇಲ್ಗಳನ್ನ ಮಿಸ್ ಮಾಡ್ಕೊಳೋದಿಲ್ಲ. ರಿಫ್ರೆಶ್ ಅಥವಾ ಅನ್ವಾಂಟೆಡ್ ಮೆಸೇಜಸ್ನ ಡಿಲೀಟ್ ಮಾಡಿ. ಯಾಕಂದರೆ ಅನ್ವಾಂಟೆಡ್ ಇಮೇಲ್ಸ್ಗಳಿದ್ದರೆ ಹೊಸ ಇಮೇಲ್ಸ್ಗಳು ಕೆಲವೊಂದು ಇಮೇಲ್ಸ್ಗಳಿಗೆ ಬರೋದಿಲ್ಲ. ಸೊ ಅದನ್ನು ಕೂಡ ರಿಫ್ರೆಶ್ ಮಾಡಿ ಇಡಿ ಅಂತ ಹೇಳ್ತೀನಿ. ಇದಿಷ್ಟು ಈ ವಿಡಿಯೋದಲ್ಲಿ ನಾನು ಈ ಕೆಲಸದ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ತಲುಪುತ್ತೆ. ಜೊತೆಗೆ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಮೋಟಿವೇಶನ್ ಕೂಡ ಇರುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.